6,000 ಸೈಟ್ ನಮ್ದು ಮೊತ್ತ ಇಲ್ಲಿ. ನಿಜಕ್ಕೂ ಅದೊಂದು ಸಾಧನೆ ಸರಿ ಸರ್. ಯಾಕಂದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ನನಗನ್ಸತ್ತೆ ಎಷ್ಟು ಒಂದು ದೂರದೃಷ್ಟಿಯನ್ನ ಇರಿಸ್ಕೊಂಡಿದ್ರಿ. ಓವರ್ಫ್ಲೋ ಆಗಿ ನೀರು ಬಂದು ಕಿರಿಕಿರಿ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ. ಈ ಬಡಾವಣೆ ಮಾಡೋಕೆ ಹೊರಟಾಗ ನಿಮಗೆ ಎದುರಾದಂತಹ ಸವಾಲುಗಳಿಗೇನೇನು ಸರ್? ನನ್ನ ಮೊದಲನೇ ಸವಾಲೇ ಜಮೀನು. ಜಮೀನು ತಗೋಬೇಕಾಗಿದ್ರೆ ಅದು ಲ್ಯಾಂಡ್ ಭೂಸ್ವಾಧೀನ ಮಾಡಬೇಕು. ಸರ್ಕಾರದಲ್ಲಿ ಭೂಸ್ವಾಧೀನ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಅಲ್ಲ. ಏಕೆಂದರೆ ಎಲ್ಲಿ ಜಮೀನು ಸಿಗುತ್ತೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಪೂರ್ವಿಕರು ಬರೀ ಒಂದು 4-1 ನೋಟಿಫಿಕೇಶನ್ ಮಾಡಿದರು. 4-1 ನೋಟಿಫಿಕೇಶನ್ ಅನ್ನೋದು ಒಂದು ಪ್ರಿಲಿಮಿನರಿ ನೋಟಿಫಿಕೇಶನು. ಆದರೆ 6-1 ನೋಟಿಫಿಕೇಶನ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ರೈತರ ಜೊತೆಗೆ ನಾವು ಹೋರಾಡಬೇಕು. ಯಾಕಂದರೆ 5A ಎನ್ಕ್ವೈರಿ ಅಂತ ಮಾಡ್ತಾರೆ. ಇನ್ನೊಂದು ಯಾಕಂದರೆ ಒಂದು ಜಮೀನು ಉಳೋರಿಂದ ಬಂದು ಒಂದು ಜಮೀನ ಕಿತ್ಕೊಳ್ಳೋ ರೀತಿಯಲ್ಲಿದೆ ಇದು. ಯಾಕೆಂದರೆ ಅದು ಫೋರ್ಸಬಲ್ ಆಗಿ ಅಕ್ವೇಷನ್ ಮಾಡ್ತಾರೆ. ಅದು ಒಂಥರ ನೋವು ಕೊಡ್ತದೆ ರೈತರಿಗೆ. ಸೊ ಅದು 6-1 ನೋಟಿಫಿಕೇಶನ್ ಮಾಡಬೇಕು. ಮಾಡಬೇಕಾದ್ರೆ ಜಮೀನ್ದಾರರೆಲ್ಲ ಬಂದು ಭಾಳ ನೋವು ತಿಂತಿದ್ರು. ಅದಕ್ಕೆ ನಾವೆಲ್ಲ ಬಂದು ಜಮೀನ್ದಾರ ಮನೆಗಳಿಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಬಂದು ಸಮಜಾಯಿಸಿ ಅವನೊಂದು ಎಕರೆಗೆ ಒಂದೊಂದು ಸೈಟು ಆ ಕಾಲದಲ್ಲೇ ಕೊಟ್ಬಿಟ್ಟು, ಕೆಲವರಿಗೆ 5,000 ಸ್ಕ್ವೇರ್ ಫೀಟು 5 ಗುಂಟೆ 10 ಗುಂಟೆ ಜಾಗ ಬಿಟ್ಟಿದ್ದೀವಿ. ಕೆಲವು ನಮ್ಗೆ ದುಡ್ಡು ಜಾಸ್ತಿ ಕೊಡಿದ್ರು, ಸರ್ಕಾರದಿಂದ ಕೊಡೋದು ಕಮ್ಮಿ. ಆದರೆ ನಾವು ಹೊರಗಡೆಗೆ ಜಾಸ್ತಿ ಕೊಡ್ತಿದ್ದೋ. ಅವತ್ತಿನ ದಿವಸಕ್ಕೆ 1 ಎಕರೆ ಜಮೀನು 52,000 ರೂಪಾಯಿ. ನಾವು ಅವ್ರ ಮೇಲ್ಗಡೆ ಬಂದು 25,000 ರೂಪಾಯಿ ಆಗಲ್ಲ ದುಡ್ಡು ಕೊಡ್ತಿದ್ದೋ, ಇಲ್ಲ ಸೈಟ್ ಕೊಟ್ಬಿಡ್ತಿದ್ದೋ, ಇಲ್ಲ ಒಂದು 5 ಗುಂಟೆ 10 ಗುಂಟೆ ಜಾಗನ ನಮ್ಮ ಲೇಔಟ್ ಮಾಡಿದಾಗ ಬಿಟ್ಕೊಡ್ತೀವಿ ಅಂತೇಳಿ ಅದನ್ನು ಮಾಡ್ಕೊಟ್ಬಿಡ್ತಿದ್ದೋ. ಸೊ ಈ ಥರ ಅವ್ರ ಜೊತೆಗೆ ಸಹಕಾರ ತಗೊಂಡು ಅವ್ರನ್ನ ಎದುರಾಕೊಳ್ಳಿಲ್ಲ. ಅಂದ್ರೆ ಅವ್ರ ಮನಸ್ಸಿಗೆ ನೋವಾಗ್ದರಿಗೆ ಅವ್ರನ್ನ ಇಟ್ಕೊಂಡು ಜೊತೆಲೇ ಇಟ್ಕೊಂಡು ಆ ರೈತರ ಜೊತೆಲೇ ಇಟ್ಕೊಂಡು ಅವ್ರ ಸಹಕಾರದಿಂದನೇ ನಾವು ಆ ಭೂ ಸ್ವಾಧೀನ ಮಾಡಿ ಸಕ್ಸಸ್ ಆದೋ. ಇದು ನೋಡಿ, ಇದು 450ರಿಂದ 500 ಎಕರೆ ಇದೆ. 6,000 ಸೈಟ್ ಮಾಡಿದ್ದೀವಿ. ಒಂದು ಡಿಸ್ಪ್ಯೂಟ್ ಇಲ್ಲ. ಒಂದು ರೈತರು ನಮ್ಮನ್ನ ಯಾರು ಡಿಸ್ಪ್ಯೂಟೇ ಮಾಡಿಲ್ಲ ಇದುವರೆಗೂ ಇಲ್ಲ. ಅಂದ್ರೆ ಕೆಲವೊಂದು ಲೇಔಟ್ಸ್ಗಳಲ್ಲಿ ಏನಾದ್ರು ರೀಸೇಲ್ ಮಾಡಕ್ಕೆ ಹೋದಾಗ ಯಾರೋ ಒಬ್ರು ಬಂದು ಕಿರಿಕಿರಿ ಮಾಡೋದು, ಕೇಸ್ ಹಾಕೋದು, ಅಲ್ಲಿ ಬೋರ್ಡ್ ಹಾಕೋದನ್ನೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ RR ನಗರಲ್ಲಿ ಆ ರೀತಿಯ ಒಂದು ಸುಳಿವು ಕೂಡ ಕಾಣೋದಿಲ್ಲ. ಯಾಕಂದ್ರೆ ನಾವು ರೈತರ ಜೊತೆಗೆ ಬಾಂಧವ್ಯನ ಬೆಳೆಸಿದ್ದೀವಿ, ಅವ್ರ ಮನಸ್ಸನ್ನ ಗೆದ್ದಿದ್ದೀವಿ. ಅದರಿಂದ ನಾವು ಅದು ಫಸ್ಟ್ ಲ್ಯಾಂಡ್ ಆದಮೇಲೆ ಬಂದು ಕೆಲಸ ಮಾಡಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ ಭಾಳ ಡಿಫಿಕಲ್ಟೀಸ್ ಇದೆ. ಕಾರಣ ಏನಂದರೆ, ಇವಾಗ ನೀವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೀವೇ ನಿಂತ್ಕೊಂಡು ಸ್ವಂತ ಕಟ್ಟಿದೆ ತಾನೇ ಕಾಸು ಉಳಿಸೋಕ್ಕಾಗೋದು. ಹೌದು. ಅದೇ ರೀತಿ ನಾವು ಇಲ್ಲಿ ಬಡಾವಣೆಯನ್ನ ನಮ್ಮ ಕಾರ್ಮಿಕರಿಗೆ ಕಮ್ಮಿ ದುಡ್ಡು ಆಗಬೇಕು, ಖರ್ಚು ಜಾಸ್ತಿ ಕೊಡಬಾರ್ದು, ಹೊರಗಡೆಯವ್ರು ಕೊಟ್ಟರೆ ಜಾಸ್ತಿ ಬೆಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನೆ ಸಿವಿಲ್ ವರ್ಕು ನಾವೇ ಮಾಡಿದ್ದೀವಿ, ವಾಟರ್ ಲೈನ್ ನಾವೇ ಮಾಡಿದ್ದೀವಿ, ಎಲೆಕ್ಟ್ರಿಸಿಟಿ ನಾವೇ ಮಾಡಿದ್ದೀವಿ, ಟಾರು ನಾವೇ ಹಾಕಿದ್ದೀವಿ. ಇದಕ್ಕೆಲ್ಲ ಬಂದು ಗೌರ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು NOC ತಗೊಂಡ್ಬರ್ಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಮತ್ತೆ ಫೀಸ್ ಕಟ್ಟಬೇಕು, ಸೂಪರ್ವಿಷನ್ ಚಾರ್ಜ್. ಎಲೆಕ್ಟ್ರಿಸಿಟಿ ನಾವೇ ಮಾಡ್ಕೋತೀವಿ, ನಟ್ಟು ಬೋಲ್ಟು ವೈರಿಂದ ನಾವೇ ಹಾಕೋದು. 20% ಕೊಡ್ಬೇಕು ಎಸ್ಟಿಮೇಟ್ ಅಲ್ಲಿ. BDA ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡ್ಬರ್ತೀವಿ BDA ಹತ್ರ. ಅವ್ರಿಗೆ ನಾವು ಸಿವಿಲ್ ವರ್ಕ್ ಮಾಡ್ಬೇಕಾದ್ರೆ ಸೂಪರ್ವಿಷನ್ ಚಾರ್ಜ್ 9% ಕೊಡ್ಬೇಕು. BWSSB ವಾಟರ್ ಲೈನ್ ಹಾಕೋತೀವಿ ನಾವು, ಅವ್ರಿಗೆ 10% ಕೊಡ್ಬೇಕು ಸೂಪರ್ವಿಷನ್ ಚಾರ್ಜ್. ಅದನ್ನ ಕೊಟ್ಬಿಟ್ಟು ನಾವೇ ನಮ್ಮ ಕೆಲಸ ಮಾಡ್ಕೊಂಡಿದ್ದೀವಿ. ನಾವು ಕೆಲಸ ಮಾಡೋವಾಗ ಭಾಳ ಕಡಿಮೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಎಕಾನಮಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದಾನೇ ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ಮೆಂಬರ್ಗಳಿಗೆ ನಾವು ಸೈಟ್ ಕೊಡೋಕ್ಕೆ ನಮಗೆ ಅವಕಾಶ ಕಲ್ಪಿಸಿದಂಗೆ ಆಯಿತು. ಆ ಒಂದು ವಿಶೇಷನೇ ವರ್ಕಲ್ಲಿ ಇದ್ದಿದ್ದು. ವರ್ಕ್ನಲ್ಲಿ ನಾವು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಾದಮೇಲೆ ಟೌನ್ಶಿಪ್ಪು ಭಾಳ ಇಂಪಾರ್ಟೆಂಟ್. ಟೌನ್ಶಿಪ್ಗಿಂತ ಮೊದಲು ವರ್ಕ್ಗಳಿಗೂ ಅಷ್ಟೇ ಎಲೆಕ್ಟ್ರಿಸಿಟಿ ಅನ್ನೋದು ಇದೆಯಲ್ಲ, ಅದು ಎಲೆಕ್ಟ್ರಿಸಿಟಿ ಬಂದು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಯಾಕೆಂದರೆ ನಮಗೇನು ಅದ್ರ ಬಗ್ಗೆ ಅಷ್ಟು ಗಂಧ ಗೊತ್ತಿಲ್ಲ. ಆದರೂ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ, ನಾನು ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಆದ್ರೆ ಏನ್ ಮಾಡೋದು? ಏನ್ ಸರ್ ಅದು ಸೊಸೈಟಿ? ಬೆಮೆಲ್ ವರ್ಕರ್ಸ್ ಅಸೋಸಿಯೇಷನ್, BML ಎಂಪ್ಲಾಯೀಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಓಕೆ. ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಇದೆಲ್ಲ ಮಾಡಿದ್ದು. ಎಲೆಕ್ಟ್ರಿಸಿಟಿ ಗೊತ್ತಿಲ್ಲ. ಕೊನೆಗೆ ನಾನು ಎಲೆಕ್ಟ್ರಿಸಿಟಿನ ಸೆಲ್ಫ್ ಎಕ್ಸಿಕ್ಯೂಷನ್ ತಗೊಳ್ಳುವಾಗ ಚೇರ್ಮನ್ ಹೇಳಿದ್ರು, ಎಷ್ಟು ವರ್ಷದಲ್ಲಿ ಮಾಡ್ತೀರಾ ಅಂದ್ರು. ಸರ್ ನಾನು 3 ತಿಂಗಳಲ್ಲಿ ಮಾಡ್ತೀನಿ ಅಂದೆ. ಏನಪ್ಪಾ ನೀನು ಆಸೆ ಮಾಡ್ತಾ ಇದೀಯಾ? ನೀನು ಕೊಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. 3 ವರ್ಷ ಆಗತ್ತೆ, 2 ವರ್ಷ ಆಗತ್ತೆ, ನೀನು 3 ತಿಂಗಳು ಮಾಡ್ತೀಯಲ್ಲ ಅಂತ ಹೇಳಿದ್ರು. ನಾನು ಇಲ್ಲ ಸರ್ ನಾನು ಮಾಡ್ತೀನಿ ಅಂತಂದೆ. ಕರೆಕ್ಟಾಗಿ 120 ಎಕರೆ ಫಸ್ಟ್ ಫೇಸ್ನ 90 ದಿವಸದಲ್ಲಿ ಕಂಪ್ಲೀಟ್ ಮಾಡಿದೆ. ಇದು ಕರ್ನಾಟಕ ಸ್ಟೇಟಲ್ಲೇ ರೆಕಾರ್ಡ್ ಬ್ರೇಕು. ಎಲೆಕ್ಟ್ರಿಸಿಟಿನ 90 ದಿವಸದಲ್ಲಿ ಮಾಡಿರೋದು. ಇದೇ 90 ದಿವಸದ್ದು ನಾನು ಇನ್ನು ಸರ್ಜಾಪುರದಲ್ಲಿ ಒಂದು ಲೇಔಟ್ ಮಾಡಿದೆ, ಬೆಮಲ್ ಸೊಸೈಟಿಗೆನೆ 15 ದಿವಸದಲ್ಲಿ ಮಾಡಿದ್ದೀನಿ. ಇದೇ 120 ಎಕರೆನ 15 ದಿವಸದಲ್ಲಿ ಮಾಡಿದ್ದೀನಿ. ಸೊ ಆ ಫಾರ್ಮೇಷನ್ ಆಫ್ ವರ್ಕು ಭಾಳ ಚಾಲೆಂಜ್ ಆಗಿ ತಗೊಂಡು ನನಗೆ ಅವ್ರು ಚೇರ್ಮನ್ ಹೇಳಿದ್ರಲ್ಲ ಆಗಲ್ಲ ಅಂತ,
ಅದರಿಂದನೇ ನನಗೆ ಚಾಲೆಂಜ್ ಆಗ್ಬಿಟ್ಟು 90 ದಿವಸದಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ಈ ಥರ ವರ್ಕ್ಗಳು ಕಂಪ್ಲೀಟ್ ಮಾಡೋ ವರ್ಕ್ ಚಾಲೆಂಜ್ ಆಯಿತು. ನೆಕ್ಸ್ಟ್ ಬಂದಾಗ ಇದನ್ನು ಟೌನ್ಶಿಪ್ ಮಾಡಬೇಕು. ಯಾವಾಗಲೂ ಒಂದು ಲೇಔಟ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಇಂಪ್ರೂವ್ ಆಗಲ್ಲ.